ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ 5 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪವರ್ ಪ್ಲಾಂಟ್ ಸ್ಥಾಪಿಸಲಾಗಿದ್ದು, ಇದರ ಉದ್ಘಾಟನೆಯನ್ನು ಎಂಎಲ್ಸಿ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವರು ನೆರವೇರಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ಸ್ಟೋರಿ ಇಲ್ಲಿದೆ ನೋಡಿ. ಸೌರಶಕ್ತಿಯ ಮೂಲಕ ಪರಿಸರ ಸ್ನೇಹಿ ರೀತಿಯಲ್ಲಿ ವಿದ್ಯುತ್ ಉತ್ಪಾದನೆ ಜೊತೆಗೆ ಉದ್ಯಮಗಳಿಗೆ ಅಗತ್ಯವಿರುವ ವಿದ್ಯುತ್ ಸ್ವಂತವಾಗಿ ಉತ್ಪಾದಿಸಿಕೊಳ್ಳುವ ಅವಕಾಶ. ಇಂತಹ ಉದ್ದೇಶದಿಂದ ಗೋಕಾಕಿನ ಖ್ಯಾತ ಉದ್ಯಮಿಗಳಾದ ಪ್ರಭು ಕಲ್ಯಾಣ ಶೆಟ್ಟಿ ಹಾಗೂ ಬಸವರಾಜ ಕಲ್ಯಾಣ ಶೆಟ್ಟಿ ಸಹೋದರರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಇಟ್ನಾಳ ಗ್ರಾಮದ ಹೊರವಲಯದ 12 ಎಕರೆ ಜಮೀನಲ್ಲಿ 15 ಕೋಟಿಗೂ ಅಧಿಕ ರೂಪಾಯಿ ಬಂಡವಾಳವನ್ನ ಹೂಡಿಕೆ ಮಾಡಿ ತಮ್ಮ ಸ್ವಂತ ಉದ್ಯಮದ ಬಳಕೆಗಾಗಿ 5 ಮೆಗಾವ್ಯಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪ್ಲಾಂಟ್ ನ ಸ್ಥಾಪಿಸಿದ್ದಾರೆ. ಕಲ್ಯಾಣ ಶೆಟ್ಟಿ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಳವಡಿಸಲಾಗಿರುವ ಈ ಸೋಲಾರ್ ಪವರ್ ಪ್ಲಾಂಟ್ ನ ಉದ್ಘಾಟನಾ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಪ್ಲಾಂಟ್ ಉದ್ಘಾಟಿಸಿದ್ರು. ಇನ್ನು ಈ ಸೋಲಾರ್ ಪವರ್ ಪ್ಲಾಂಟ್ ನ ತಾಂತ್ರಿಕ ವಿಶೇಷತೆಗಳನ್ನ ನೋಡೋದಾದ್ರೆ 12 ಎಕರೆ ಪ್ರದೇಶದಲ್ಲಿ ಒಟ್ಟು 8,475 ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸಲಾಗಿದೆ. ಜೊತೆಗೆ 17 ಇನ್ವರ್ಟರ್ಗಳನ್ನ ಅಳವಡಿಸಲಾಗಿದ್ದು ಪ್ರತಿದಿನ ಸುಮಾರು 23,000 ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ. ಇಲ್ಲಿಂದ ಉತ್ಪಾದನೆಯಾಗುವ ವಿದ್ಯುತ್ ಕೆಇಬಿ ಉಪಕೇಂದ್ರದ ಮೂಲಕ ಕಲ್ಯಾಣ ಶೆಟ್ಟಿ ಸಹೋದರರ ಸ್ಟೋನ್ ಕ್ರಷರ್ ಉದ್ಯಮದ ಬಳಕೆಗೆ ಬಳಸಲಾಗ್ತಾ ಇದೆ. ಯರಗಟ್ಟಿಯ ಇಟ್ನಾಳ ಗ್ರಾಮದಲ್ಲಿ ಸ್ಥಾಪನೆಯಾಗಿರುವ ಈ 5 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಉದ್ಯಮ ಕ್ಷೇತ್ರದಲ್ಲಿ ಸೌರಶಕ್ತಿಯ ಬಳಕೆಗೆ ಮತ್ತೊಂದು ಉದಾಹರಣೆಯಾಗಲಿದೆ. ಸೋಲಾರ್ ಪ್ಲಾಂಟ್ ಅಳವಡಿಕೆಯ ಬಗ್ಗೆ ಜನರಲ್ಲಿ ಇರುವಂತಹ ಮಾಹಿತಿ ಕೊರತೆ ನಿವಾರಿಸಿ ಹೆಚ್ಚಿನ ಜನರು ಈ ಕ್ಷೇತ್ರದತ್ತ ಬರಬೇಕು ಎಂಬ ಸಂದೇಶವನ್ನ ಹ್ಯಾವೆಲ್ಸ್ ಕಂಪನಿ ನೀಡ್ತಾ ಇದೆ. ಇರ್ತಕ್ಕಂಥ ಶ್ರೀ ಅಭಿನವ್ ವಸಿಷ್ಠಾಜಿ ನ್ಯಾಷನಲ್ ಸೇಲ್ಸ್ ಹೆಡ್ ಹೆವೆಲ್ ಕಲ್ಯಾಣ್ ಶೆಟ್ಟಿ ಮತ್ತು ಜೈ ಕಲ್ಯಾಣ್ ಶೆಟ್ಟಿ ಸಹೋದರರು ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಬೇಕು. ಚೆನ್ನಾಗಿ ಮಾಡಿದ ಕಲ್ಯಾಣ ಶೆಟ್ಟಿ ಬದಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಈಗ ಕರೆಂಟ್ ಉತ್ಪಾದನೆ ಕಡಿಮೆ ಆತ ಇದು ಸೋಲಾರ್ ಮಾಡೋದ್ರಿಂದ ಬಟ್ ಕರ್ನಾಟಕ ಜನತೆಗೆ ಹಾಗೂ ಜನರಿಗೆ ಒಂದು ಸುಸಜ್ಜಿತ ಒಂದು ಕರೆಂಟ್ ಬೇಗ ಸಿಗಬಹುದು. ಯಾಕಂದ್ರೆ ಈ ಕರೆಂಟ್ ಹಳ್ಳಿಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇಂಥ ಎನರ್ಜಿಕ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಕರ್ನಾಟಕ ಉದ್ಯಮಿಗಳಿಗೆ ಈ ಥರ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಯಾಕೆ ಅನುಕೂಲ ಆಗ್ತೈತೆ ಯಾಕಂದ್ರೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಯಾಕೆ ಇನ್ನು ಮುಂದೆ ಜಾಸ್ತಿ ಕರೆಂಟ್ ಅವಲಂಬನೆ ಜಾಸ್ತಿ ಇರೋದ್ರಿಂದ ಇಂಡಸ್ಟ್ರಿ ಆಯ್ತು ಈ ಮನೆಗಳಿಗೆ ಆತಂದ್ರೆ ಇವ್ರು ಮಾಡಿದ್ದು ಒಳ್ಳೇದಾಯ್ತು. ಇನ್ನೂ ಜಾಸ್ತಿ ಇಂಥವು ಇಂಡಸ್ಟ್ರಿ ಬರಬೇಕು. ಎನರ್ಜಿ ಇಂಡಸ್ಟ್ರಿ ಬಂದ್ರೆ ಮಾತು ಒಳ್ಳೇದಾಗುತ್ತೆ.